ಆತ್ಮೀಯ ಸ್ನೇಹಿತರೆ, ಈಗ ಶಾಲೆಗಳಿಗೆ ರಜೆ ಇದ್ದ ಕಾರಣ ರಜಾ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪಾಠ ಮಾಡಬೇಕು ಅನ್ನೋದು ಎಲ್ಲರ ಆಶೆ ಇರ್ತದೆ. ಆದ್ರೆ ಕ್ಲಾಸ್ ರೂಮ್ ನಲ್ಲಿ ಬ್ಲಾಕ್ ಬೋರ್ಡ್ ಇರುವಂತೆ ಈಗ ಆನ್ಲೈನ್ ದಲ್ಲಿ ಪಾಠ ಮಾಡಬೇಕಾದ್ರೆ ಬ್ಲಾಕ್ ಬೋರ್ಡ್ ಬೇಕಲ್ಲ. ಹಾಗಾದ್ರೆ ವರ್ಚುವಲ್ ಬ್ಲಾಕ್ ಬೋರ್ಡ್ ಯಾವ ರೀತಿ ಇದ್ರೆ ಚೆನ್ನಾಗಿರ್ತೈತಿ ಮತ್ತು ಅದರ ವಿಶೇಷತೆ ಏನು ಮತ್ತು ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಅದರಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ಅನ್ನ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ನಾವೀಗ ನೋಡೋಣ. ನಾನು ಈಗ ಹೇಳಲಿಕ್ಕೆ ಹೊರಟಿರುವಂತಹ ವರ್ಚುವಲ್ ವೈಟ್ ಬೋರ್ಡ್ ಯಾವುದು ಅಂತಂದ್ರೆ ಅದರ ಗಾತ್ರ ಬಹಳ ಚಿಕ್ಕದಾಗಿದೆ. ಆಮೇಲೆ ಕ್ಲಾಸ್ ರೂಮ್ ನಲ್ಲಿ ಇರುವಂತೆ ಅದನ್ನ ನಾವು ಆನ್ಲೈನ್ ದಲ್ಲಿ ಪಾಠ ಮಾಡ್ಲಿಕ್ಕೆ ಬ್ಲಾಕ್ ಬೋರ್ಡ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು ಮತ್ತು ಬ್ಲಾಕ್ ಬೋರ್ಡ್ ದಲ್ಲಿ ಬರೆದಂತೆಯೇ ಇಲ್ಲಿಯೂ ಸಹ ಈಸಿಯಾಗಿ ಬರೀಬಹುದು. ಯಾವುದೇ ಚಿತ್ರಗಳನ್ನ ರಚನೆ ಮಾಡಬಹುದು. ಅಂತ ಅಪ್ಲಿಕೇಶನ್ ಯಾವುದು ಅನ್ನೋದನ್ನ ನಾವೀಗ ನೋಡೋಣ. ಮೊದಲಿಗೆ ಗೂಗಲ್ ಕ್ರೋಮ್ ಅನ್ನ ಓಪನ್ ಮಾಡ್ಕೊಂಡು ಸ್ಮೂತ್ ಡ್ರಾ ಅಂತ ಸರ್ಚ್ ಮಾಡೋಣ. ಇಲ್ಲಿ ಹಲವಾರು ವೆಬ್ಸೈಟ್ ಸಿಗ್ತಾವು. ನಾವು ಇಲ್ಲಿ load.com ಅಂತಿದೆ ನೋಡ್ರಿ. ಈ ವೆಬ್ಸೈಟ್ ದಿಂದ ಈ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ. ಇದರ ಸ್ಮೂತ್ ಡ್ರಾದ ಅಧಿಕೃತ ವೆಬ್ಸೈಟ್ ಇದೆ. ಬಟ್ ಅದರಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನಾವು ಇನ್ಸ್ಟಾಲ್ ಮಾಡ್ಕೊಂಡಾಗ ಅಪ್ಲಿಕೇಶನ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಆದ್ರಿಂದ ನಾನು ಇಲ್ಲಿದೆ ನೋಡ್ರಿ, ಈ ವೆಬ್ಸೈಟ್ ನಿಂದ ಓಪನ್ ಮಾಡ್ಕೊಂತೀನಿ. ಈಗ ಸ್ಮೂತ್ ಡ್ರಾ ಡೌನ್ಲೋಡ್ ಅಂತಿದಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಂಡು ಇದ್ರ ಸೈಜ್ ಬರೀ ಕೇವಲ 2.2 MB ಇದೆ. ಫಾರ್ ವಿಂಡೋ ಅಂತಿದಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ load.com UK ಅಂತಿದಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ರಿ. ಈಗ ಡೌನ್ಲೋಡ್ ಸ್ಟಾರ್ಟ್ ಆಗ್ತದೆ. ಈಗ ಇದನ್ನ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಕೇಳ್ತೈತಿ. ಬಟ್ ನಾನು ಈ ಅಪ್ಲಿಕೇಶನ್ ಅನ್ನ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ. ನೀವು ಸಹ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ PC-ಯಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ರಿ. ಈಗ ಇದನ್ನ ನಾನು ಕ್ಯಾನ್ಸಲ್ ಮಾಡ್ಕೋತೀನಿ. ಇನ್ಸ್ಟಾಲ್ ಮಾಡ್ಕೋಬೇಕಾದ್ರೆ ಇದಕ್ಕೆ ಯಾವುದೇ ಟ್ರಿಕ್ಸು ಏನೂ ಇಲ್ಲ, ಈಸಿಯಾಗಿ ಇನ್ಸ್ಟಾಲ್ ಆಗ್ತದೆ. ಈಗ ಇನ್ಸ್ಟಾಲ್ ಆದಂತಹ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಕೋಣ. ಇಲ್ಲಿದೆ ನೋಡ್ರಿ, ಸ್ಮೂತ್ ಡ್ರಾ 4 ಅಂತಿದೆ ನೋಡ್ರಿ ಇಲ್ಲಿ. ಆಮೇಲೆ ಈ ಟಾಸ್ಕ್ ಬಾರ್ ಮೇಲೂ ಇದೆ. ಇದನ್ನ ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡಾಗ ಇದ್ರ ಇಂಟರ್ಫೇಸ್ ಈ ರೀತಿ ಕಾಣಿಸ್ತೈತಿ. ಈ ಸ್ಮೂತ್ ಡ್ರಾ ವೈಟ್ ಬೋರ್ಡ್ ದ ವಿಶೇಷ ಏನಂತಂದ್ರೆ ಇದರಲ್ಲಿ ಯಾವುದೇ ಇಮೇಜಸ್ ಅನ್ನ ಆಡ್ ಮಾಡ್ಲಿಕ್ಕೆ ಬರುವುದಿಲ್ಲ, ಯಾವುದೇ ಶೇಪ್ ಅನ್ನ ಆಡ್ ಮಾಡ್ಲಿಕ್ಕೆ ಬರುವುದಿಲ್ಲ. ನಾವು ಏನೋ ಇದ್ರೂ ಇದನ್ನ ಡ್ರಾ ಮಾಡಬೇಕು. ಆದ್ರಿಂದ ಇದಕ್ಕೆ ಸ್ಮೂತ್ ಡ್ರಾ ಅಪ್ಲಿಕೇಶನ್ ಅನ್ನ ಡ್ರೈವಿಂಗ್ ಬೋರ್ಡ್ ಅಂತಾನೆ ಕರಿತೀವಿ. ಇದರಲ್ಲಿ ಚಿತ್ರವನ್ನ ರಚನೆ ಮಾಡಬಹುದು, ಯಾವುದೇ ವಿಶೇಷ ರೀತಿಯಿಂದ ಡ್ರಾಯಿಂಗ್ ಅನ್ನ ಮಾಡಬಹುದು. ಈಗ ಈ ಓಪನ್ ಮಾಡ್ಕೊಂಡಿದ್ದೇವಲ್ಲ, ಅದರ ಇಂಟರ್ಫೇಸ್ ಈ ರೀತಿ ಕಾಣಿಸ್ತೈತಿ. ಇಲ್ಲಿ ವೈಟ್ ಇದೆಯಲ್ಲ, ಇದು ಸ್ಮೂತ್ ಡ್ರಾದ ಕ್ಯಾನ್ವಾಸ್. ಆಮೇಲೆ ಈ ಎಡಗಡೆ ಬಾಜು ಕಲರ್ ಪ್ಯಾಲೆಟ್ ಇದೆ. ಮೇಲ್ಗಡೆ ಪೆನ್ ಇದೆ. 1ನೇದ್ದು ಪೆನ್, 2ನೇದ್ದು 2B ಪೆನ್ಸಿಲ್ ಅಂತಿದೆ, 3ನೇದ್ದು ಡ್ರೈ ಮೀಡಿಯಾ ಅಂತಿದೆ, ವ್ಯೂ ಬ್ರಷಸ್ ಇದಾವು. ಆಮೇಲೆ ಫಾಲ್ಟ್ ಪೆನ್ ಅಂತಿದೆ, ಡಿಜಿಟಲ್ ಏರ್ ಬ್ರಷ್ ಇದೆ, ಆಮೇಲೆ ಗ್ರಾಫಿಟಿ ಇದೆ, ಆಮೇಲೆ ಬ್ರಿಸ್ಟಲ್ ಬ್ರಷ್ ಇದೆ, ಆಮೇಲೆ ಸ್ಯಾಚುರೇಟೆಡ್ ರೈಟಿಂಗ್ ಬ್ರಷ್ ಇದೆ, ಆಮೇಲೆ ಸ್ಟಾರ್ ಇದೆ, ಆಮೇಲೆ ಜಸ್ಟ್ ಆಡ್ ವಾಟರ್ ಅಂತಿದೆ. ಆಮೇಲೆ ಇಲ್ಲಿ ಟೆಕ್ಸ್ಟ್ ಅನ್ನ ಆಡ್ ಮಾಡಬಹುದು, ಇರೇಜ್ ಇದೆ. ಇಷ್ಟೊಂದು ಆಪ್ಷನ್ ಇದೆ. ಮೊದಲಿಗೆ ನಾವೇನ್ ಮಾಡೋಣ, ಇಲ್ಲಿ ಬ್ಯಾಕ್ ಗ್ರೌಂಡ್ ಬರೋಣ. ಈ ಬ್ಯಾಕ್ ಗ್ರೌಂಡ್ ಕಲರ್ ಅನ್ನ ಚೇಂಜ್ ಮಾಡ್ಕೊಂಡ. ಆಮೇಲೆ ಬ್ಯಾಕ್ ಗ್ರೌಂಡ್ ಸೈಜ್ ಅನ್ನು ನಾವು ಚೇಂಜ್ ಮಾಡ್ಕೋಬೇಕು. ಹೇಗೆ ಅಂತಂದ್ರೆ ಇಲ್ಲಿ ಫೈಲ್ ಎಡಿಟ್ ಆಪ್ಷನ್ ಅಂತಿದೆ, ಆಪ್ಷನ್ ಬೇಡ. ಎಡಿಟಿಗೆ ಬರೋಣ, ಅದು ಬೇಡ. ಫೈಲಿಗೆ ಬರೋಣ. ಫೈಲ್ದಲ್ಲಿ ರಿಸೈಜ್ ಅಂತಿದೆ ನೋಡ್ರಿ. ಈಗ ಡಿಫಾಲ್ಟ್ ಆಗಿ ಎಷ್ಟಿದೆ, ವಿಡ್ತ್ 1024 ಇದೆ, ಹೈಟ್ 768 ಇದೆ. ಇದನ್ನ ನಾವು ಜಾಸ್ತಿ ಮಾಡ್ಕೊಂಡ 4096 ಅಂತ ಮಾಡ್ಕೊಂಡ. ಅದು ರಿಲೆವೆಂಟ್ ಆಗಿ ಹೈಟ್ನು ಚೂಸ್ ಆಯ್ತು. ಈಗ ಇದರ ರೆಸಲ್ಯೂಷನ್ ಅನ್ನ ಜಾಸ್ತಿ ಮಾಡ್ಕೊಂಡ್ವಿ. ಈಗ ಓಕೆ ಕೊಡ್ಕೊಂಡು ಸ್ಕ್ರೀನಿಗೆ ಅಡ್ಜಸ್ಟ್ ಮಾಡೋಣ. ಈಗ ಇಷ್ಟು ಬಂತು. ಕ್ಯಾನ್ವಾಸ್ ಸೈಜ್ ಅನ್ನ ಚೇಂಜ್ ಮಾಡ್ಕೊಂಡಾದ್ಮೇಲೆ ನಾವೇನ್ ಮಾಡೋಣ, ಇಲ್ಲಿ ಈ ವೈಟ್ ಬ್ಯಾಕ್ ಗ್ರೌಂಡ್ ಅನ್ನ ನಾವು ಕಲರ್ಡ್ ಅಥವಾ ಬ್ಲಾಕ್ ಬ್ಯಾಕ್ ಗ್ರೌಂಡ್ ಅನ್ನ ಮಾಡೋಣ. ಅದಕ್ಕೆ ಏನ್ ಮಾಡ್ಬೇಕು, ನಾವು ಪೇಂಟ್ ಬಕೆಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ. ಇಲ್ಲಿ ಮೇಲೆ ಟೂಲ್ ಬಾರ್ ಇದೆ ಅಲ್ಲ, ಇಲ್ಲಿ ಸಣ್ಣ ಯಾರೋ ಇದೆ ಅಲ್ಲ ಸಿಂಬಲ್, ಅದನ್ನ ಕ್ಲಿಕ್ ಮಾಡೋಣ. ಇಲ್ಲಿ ಬಕೆಟ್ ಎಲ್ಲಿದೆ ನೋಡ್ರಿ, ಕಲರ್ ಬಕೆಟ್ ಪಿಲ್ ಅಂತಿದೆ ನೋಡ್ರಿ. ಇದನ್ನ ಚೂಸ್ ಮಾಡೋಣ. ಡಿಫಾಲ್ಟ್ ಕಲರ್ ಬ್ಲಾಕ್ ಅನ್ನು ತಗೋಣ ಮಾಡಿ ಈ ಕ್ಯಾನ್ವಾಸ್ ಮೇಲೆ ಬಿಡೋಣ. ಈಗ ಬ್ಲಾಕ್ ಆಯ್ತು. ನಂತರ ಇಲ್ಲಿದೆ ನೋಡ್ರಿ, ಕಮಾಂಡ್ಸ್ ಅಂತಿದೆಲ್ಲ, ಇಲ್ಲಿ ಕ್ಲಿಕ್ ಮಾಡ್ರಿ. ಆಡ್ ನ್ಯೂ ಲೇಯರ್ ಅಂತ ಮಾಡಿ ಅದರ ಬಾಜು ಒಂದು ಪ್ರಾಪರ್ಟೀಸ್ ಅಂತ ಬರ್ತೈತಿ, ಇದನ್ನ ಸೆಲೆಕ್ಟ್ ಮಾಡ್ಕೊಂಡ. ಆಮೇಲೆ ಸ್ಕ್ರೀನ್ ಅಂತಿದೆ ನೋಡ್ರಿ, ಸ್ಕ್ರೀನ್ ಕಲರಿಂಗ್ ಅಗೇನೆಸ್ಟ್ ಬ್ಲಾಕ್ ಬೋರ್ಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡ ಓಕೆ ಕೊಡೋಣ. ಈಗ ನಾವು ವೈಟ್ ಬ್ಯಾಕ್ ಗ್ರೌಂಡ್ ಅನ್ನ ಬ್ಲಾಕ್ ಬೋರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ವಿ. ಆಮೇಲೆ ಈಗ ಲೇಯರ್ ಅನ್ನ ಹೆಚ್ಚಿಸ್ಕೊಳ್ತಾ ಹೋಗ್ರಿ. ಆಡ್ ನ್ಯೂ ಲೇಯರ್. ಈಗ ನಾನು
3 ಲೇಯರನ್ನು ಚೂಸ್ ಮಾಡಿದ್ದೀನಿ. ಈಗ ನಾನು 3ನೇ ಲೇಯರ್ದಲ್ಲಿ ಇದ್ದೀನಿ. ಈಗ ಪೆನ್ನನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ಇದ್ರ ಬರೀಲಿಕ್ಕೆ ಮೌಸನ್ನು ಬಳಸ್ಬೋದು, ಆದರೆ ಮುಖ್ಯವಾಗಿ ಇದಕ್ಕೆ ಪೆನ್ ಟ್ಯಾಬ್ ಬೇಕು. ಈಗ ಸ್ಮೂತ್ ಡ್ರಾ ಅಪ್ಲಿಕೇಶನ್ದಲ್ಲಿ ಬ್ಲ್ಯಾಕ್ ಬೋರ್ಡ್ ರೆಡಿ ಆಯ್ತು. ನಾವು ಎಸ್ಪೆಷಲಿ ಇದು ಅಪ್ಲಿಕೇಶನ್ ಮ್ಯಾಥ್ಸ್ ಮತ್ತು ಫಿಸಿಕ್ಸ್ ಕೆಮಿಸ್ಟ್ರಿ ಟೀಚರ್ಸ್ಗೆ ಬಹಳ ಉಪಯುಕ್ತವಾದ ಅಪ್ಲಿಕೇಶನ್ ಆಗಿದೆ. ಆಮೇಲೆ ಇದನ್ನ ಜಾಸ್ತಿ ಪ್ರಿಪೇರ್ ಮಾಡೋರು ಯಾರು ಅಂತಂದ್ರೆ ಕಾರಣ ಕಡಿಮೆ ಅವರು. ಈಗ ನೋಡ್ರಿ ಇದರಲ್ಲಿ ಪೆನ್ ಫಸ್ಟ್ ನಾನು ಪೆನ್, ಆಮೇಲೆ ಇದನ್ನ ಬಳಸಲಿಕ್ಕೆ ಪೆನ್ ಟ್ಯಾಬ್ ಬೇಕು. ಪೆನ್ ಟ್ಯಾಬ್ ದಲ್ಲಿ ಹಲವಾರು ಕಂಪನಿಗಳಿದಾವೆ. ಅದರಲ್ಲಿ ವ್ಯಾಕ್ಯೂಮ್ ಮತ್ತು ಡೆಕೊಮಿನಿ 7 ಅಂತಿದಾವೆ. ನೀವು ಇದರಲ್ಲಿ ಯಾವ್ದಾದ್ರು ಪೆನ್ ಟ್ಯಾಬ್ ಅನ್ನ ತೆಗೆದುಕೊಳ್ಬಹುದು. ಆಮೇಲೆ ಪೆನ್ ಟ್ಯಾಬ್ ಸಹಾಯದಿಂದ ಇದರಲ್ಲಿ ಈಸಿಯಾಗಿ ನಾವು ಬರಿಬಹುದು. ಬ್ಲ್ಯಾಕ್ ಬೋರ್ಡ್ ಮೇಲೆ ಹೇಗೆ ಬರಿತೀವಿ ಅದೇ ರೀತಿಯಾಗಿ ಬರಿಬಹುದು. ಬಟ್ ಇದರ ಡಿಸ್ಅಡ್ವಾಂಟೇಜಸ್ ಅಂದ್ರೆ ಇದರಲ್ಲಿ ಇಮೇಜ್ ಆಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಪಿ ಡಿ ಎಫ್ ಓಪನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಜಸ್ಟ್ ಇದೊಂದು ಕ್ಲಾಸ್ ರೂಮ್ ದಲ್ಲಿ ಇರುವಂತಹ ಬ್ಲ್ಯಾಕ್ ಬೋರ್ಡ್ ಇದ್ದಂತೆ ನಾವು ಆನ್ಲೈನ್ ಟೀಚಿಂಗ್ ಮಾಡ್ಲಿಕ್ಕೆ ಇದೊಂದು ವರ್ಚುವಲ್ ಬ್ಲ್ಯಾಕ್ ಬೋರ್ಡ್ ನಮಗೆ ಸಿಕ್ಕಂತಾಗಿರ್ತದೆ. ಈಗ ನೋಡ್ರಿ ಪೆನ್ ಅನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಆ ಪೆನ್ ಕಲರ್ ಡಿಫಾಲ್ಟ್ ಆಗಿ ಬ್ಲ್ಯಾಕ್ ಇದೆ. ಈಗ ನಾನು ವೈಟ್ ಮಾಡ್ಕೋತೀನಿ. ಆಮೇಲೆ ಪೆನ್ನಿನ ಕಲರ್ ಅನ್ನು ಚೇಂಜ್ ಮಾಡ್ಕೋಬಹುದು. ಆಮೇಲೆ ಬ್ರಷ್ ಸೈಜಸ್ ಅನ್ನ ಈಗ 3 ಅಂತಿದೆ. ಇಂಕ್ ಫ್ಲೋ 60% ಅಂತಿದೆ. ಈಗ ನಾನು ಇದನ್ನ ಬರಿತೀನಿ ನೋಡ್ರಿ, ಈ ರೀತಿ ಇದೆ. ಇಂಕ್ ಫ್ಲೋ ಅನ್ನ 100% ಮಾಡ್ಕೋಬಹುದು. ಮಾಡ್ಕೊಂಡಾಗ ಆಮೇಲೆ ಬ್ರಷ್ ಸೈಜ್ ಅನ್ನ ಈಗ 5 ಮಾಡ್ಕೊಂಡಿದ್ದೀನಿ. ಅವಾಗ ತಿಕ್ ಆಗ್ತದೆ ಸ್ಮೂತ್ ಡ್ರಾ. ಆಮೇಲೆ ಪೆನ್ ಕಲರ್ ಅನ್ನ ಚೇಂಜ್ ಮಾಡ್ಕೋಬಹುದು ನಮ್ಗೆ ಇಷ್ಟವಾದ ಕಲರ್ ಅನ್ನ. ಈಗ ಕ್ಲಾಸ್ ರೂಮ್ ನಲ್ಲಿ ಬ್ಲ್ಯಾಕ್ ಬೋರ್ಡ್ ನ ಬಳಸುವಾಗ ನಾವು ಬೇರೆ ಬೇರೆ ಕಲರ್ದ ಚಾಕ್ ಪೀಸ್ ಅನ್ನ ಹೇಗೆ ಬಳಸ್ತೇವೆ ಇದೇ ತರ ಇಲ್ಲಿನೂ ಆನ್ಲೈನ್ ದಲ್ಲಿ ನಾವು ಬ್ಲ್ಯಾಕ್ ಬೋರ್ಡ್ ಅನ್ನ ಬಳಸುವಾಗ ನಾವು ಬೇರೆ ಬೇರೆ ಪೆನ್ ಕಲರ್ ಅನ್ನ ಚೂಸ್ ಮಾಡ್ಕೋಬಹುದು ಈ ರೀತಿಯಾಗಿ. ನಂತರ 2B ಪೆನ್ಸಿಲ್ ಅಂತಿದೆ ನೋಡ್ರಿ. 2B ಪೆನ್ಸಿಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಾಗ ಡಿಫಾಲ್ಟ್ ಆಗಿ ಬ್ರಷ್ ಸೈಜ್ ಎಷ್ಟಿದೆ 4 ಇದೆ. ಅದು ಇಂಕ್ ಫ್ಲೋ ಎಷ್ಟಿದೆ 57% ಇದೆ. ಈಗ ನಾನು ಕಲರ್ ಬ್ಲ್ಯಾಕ್ ಸೆಲೆಕ್ಟ್ ಆಗಿದೆ. ಇದನ್ನ ರೆಡ್ ಮಾಡ್ಕೋತೀನಿ ನೋಡ್ರಿ. ಅದು ಹೆಂಗ್ ಮೂಡ್ತಾ ಇದೆ ನೋಡ್ರಿ. ಈಗ ನಾನು ಇಂಕ್ ಫ್ಲೋ ಅನ್ನ 100% ಮಾಡ್ಕೋತೀನಿ. ಬ್ರಷ್ ಸೈಜ್ ಅನ್ನ 10 ಮಾಡ್ಕೊಂಡಿದ್ದೀನಿ. ಈಗ ಹೆಂಗಾಗ್ತದೆ ನೋಡ್ರಿ, ಇದು 2B ಪೆನ್ಸಿಲ್ ಈ ರೀತಿಯಾಗಿ. ನಂತರ 3ನೇದ್ದು ಡ್ರೈ ಮೀಡಿಯಾ ಅಂತಿದೆ. ಅದರದ ಡಿಫಾಲ್ಟ್ ಸೈಜ್ 32 ಇದೆ. ಇಂಕ್ ಫ್ಲೋ 89 ಇದೆ. ಈಗ ನಾನು ವೈಟ್ ಕಲರ್ ಅಂತ ತಗೋತೀನಿ. ಈಗ ಡ್ರಾ ಮಾಡ್ತೀನಿ ನೋಡ್ರಿ, ಅದು ಹೆಂಗ್ ಕಾಣಿಸ್ತಾ ಇದೆ ಈ ರೀತಿ. ಜಸ್ಟ್ ಚಾಕ್ ಪೀಸ್ ಇರ್ತದಲ್ಲ ಅದೇ ರೀತಿ ಕಾಣಿಸ್ತೈತೆ ನೋಡ್ರಿ. ಈಗ ಇಂಕ್ ಫ್ಲೋ ಅನ್ನ ನಾನು 100% ಮಾಡ್ಕೊಂಡು ಪೆನ್ ಬ್ರಷ್ ಸೈಜ್ ಅನ್ನ ನಾನು 6 ಮಾಡ್ಕೋತೀನಿ. ಯೆಲ್ಲೋ ಕಲರ್ ಅಂತ ತಗೊಂತೀನಿ, ಡ್ರಾ ಮಾಡ್ತೀನಿ ನೋಡ್ರಿ. ಡ್ರೈ ಮೀಡಿಯಾ ಅಂತಿದೆ ನೋಡ್ರಿ. ಇನ್ನೊಟ್ಟು ಥಿಕ್ನೆಸ್ ಜಾಸ್ತಿ ಮಾಡ್ಕೋತೀನಿ. ಡ್ರೈ ಮೀಡಿಯಾ ಈ ರೀತಿ ಆಗುತ್ತೆ. ಆಮೇಲೆ ನಂತರ 4th ಫೆಲ್ಟ್ ಪೆನ್ ಅಂತಿದೆ ನೋಡ್ರಿ. ಅದು ಡಿಫಾಲ್ಟ್ ಆಗಿ 24 ಸೈಜ್ ಇದೆ. 69 ಇಂಕ್ ಫ್ಲೋ ಇದೆ. ಈಗ ಅದನ್ನ ಬರೆದಾಗ ಈ ರೀತಿ ಫ್ಲೋ ಆಗಿದೆ ನೋಡಿ, ಫೆಲ್ಟ್ ಪೆನ್ ಅಂತಿದೆ. ಈಗ ಇದನ್ನ ಪೆನ್ ಸೈಜ್ ಅನ್ನ ಕಡಿಮೆ ಮಾಡ್ಕೊಂಡು ನಮ್ಮ ಅವಶ್ಯಕತೆ ತಕ್ಕಂತೆ ಮಾಡಿಫೈಡ್ ಮಾಡ್ಕೋಬಹುದು. ಪೆನ್ ಸೈಜ್ ಅನ್ನು ಹೆಚ್ಚು ಕಡಿಮೆ ಮಾಡಬಹುದು. ಆಮೇಲೆ ಇಂಕ್ ಫ್ಲೋ ಅನ್ನ ಹೆಚ್ಚು ಕಡಿಮೆ ಮಾಡ್ಕೋಬಹುದು. 10 ಮಾಡ್ಕೊಂಡೆ ಇಂಕ್ ಫ್ಲೋ ax² + bx + c = 0. ನಂತರ 5th ಡಿಜಿಟಲ್ ಏರ್ ಬ್ರಷ್ ಅಂತಿದೆ ನೋಡ್ರಿ. ಡಿಫಾಲ್ಟ್ ಸೈಜ್ 46, ಇಂಕ್ ಫ್ಲೋ 9 ಇದೆ. ಈಗ ಇದನ್ನ ಬರೆದಾಗ ಹೆಂಗ್ ಕಾಣಿಸುತ್ತೆ ನೋಡ್ರಿ. ಇದೆಲ್ಲಿ ಉಪಯೋಗ ಆಗ್ತದೆ ಅಂದ್ರೆ ಡಿಜಿಟಲ್ ಏರ್ ಬ್ರಷ್ ಅನ್ನೋದು ನೋಡ್ರಿ ಇಲ್ಲಿ. ಈಗ ನಾನು ಪೆನ್ ಅನ್ನ ಫಸ್ಟ್ ಅದು ಸಿಲೆಕ್ಟ್ ಮಾಡ್ಕೋತೀನಿ. ಆಮೇಲೆ ರೆಡ್ ಕಲರ್ ಅನ್ನ ಯೆಲ್ಲೋ ಕಲರ್ ತಗೋತೀನಿ. ಯೆಲ್ಲೋ ಕಲರ್ ತಗೊಂಡು ನಾನು ಒಂದು ರೆಕ್ಟ್ಯಾಂಗಲ್ ಅನ್ನ ಡ್ರಾ ಮಾಡ್ತೀನಿ. ಮಾಡ್ಕೊಂಡು ಇದರಲ್ಲಿ ನಾವು ಏನ್ ಮಾಡಬಹುದು, ಕಲರ್ ಅನ್ನ ಫಿಲ್ ಮಾಡ್ಕೋಬಹುದು. ಅವಾಗ ಡಿಜಿಟಲ್ ಏರ್ ಬ್ರಷ್ ಅಂತಿದೆ ನೋಡ್ರಿ, ಅದರಿಂದ ಫಿಲ್ ಮಾಡೋಣ. ಅವಾಗ ಫ್ಲೋ ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಕೋಣ. ಈ ರೀತಿಯಾಗಿ ಅದರಲ್ಲಿ ಫಿಲ್ ಮಾಡ್ಕೋಬಹುದು. ಈಗ ಸರ್ಕಲ್ ಅನ್ನ ಡ್ರಾ ಮಾಡ್ಕೋಣ. ಇದನ್ನ 2 ಭಾಗ ಮಾಡೋಣ. ಈಗ ಬೇರೆ ಬೇರೆ ಕಲರ್ ಅನ್ನ ಕೊಡೋಣ. ಅವಾಗ ಡಿಜಿಟಲ್ ಏರ್ ಬ್ರಷ್ ಅನ್ನ ತೆಗೆದುಕೊಂಡು ಫ್ಲೋ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಫಿಲ್ ಮಾಡ್ಬೋದು. ನಂತರ 7 ಡಿಜಿಟಲ್ ಏರ್ ಬ್ರಷ್ ಅಂತಿದೆ. ಅದು ಹೆಂಗಿದೆ ನೋಡ್ರಿ, ಈ ರೀತಿ ಪೇಂಟ್ ಮಾಡ್ಬೋದು. ಈ ಒಂದು ಲೀಫ್ ಅನ್ನ ಈ ರೀತಿಯಾಗಿ ಡ್ರಾ ಡಿಜಿಟಲ್ ಪೆನ್ ಬ್ರಷ್ ಇದು. ಆಮೇಲೆ ಸ್ಯಾಚುರೇಟೆಡ್ ರೈಟಿಂಗ್ ಪೆನ್ ಅಂತಿದೆ ನೋಡ್ರಿ, ಬ್ರಷ್ ಅಂತಿದೆ. ಅದು ಹೆಂಗಿದೆ ನೋಡ್ರಿ, ಅದ್ರ ಫ್ಲೋ ಹೆಂಗಿದೆ ಈ ರೀತಿ ಇದೆ ನೋಡ್ರಿ. ಈ ರೀತಿಯಾಗಿ ಬಳಸ್ಕೋಬಹುದು, ಈಸಿಯಾಗಿ ಬರಿಬಹುದು. ನಾವು ಐ ಆಮ್ ಯೂಸಿಂಗ್ ಡ್ರೈವಿಂಗ್ ಬೋರ್ಡ್ ಕ್ಲಿಕ್ ಮಾಡಿದಾಗ ಇಲ್ಲಿ ಹ್ಯಾಂಡ್ ಚಿತ್ರ ಇದೆ ನೋಡ್ರಿ. ಎಲ್ಲಿದೆ ಅಂದ್ರೆ ಇಲ್ಲಿದೆ, ಹ್ಯಾಂಡ್ ಅದ. ಇದನ್ನ ಮಾಡ್ಬೋದು. ಕ್ಯಾನ್ವಾಸ್ ಅನ್ನ ಮೇಲೆ ಸರಿಸಬಹುದು ನಾವು. ಇದೊಂದು ಜಸ್ಟ್ ಲೈಕ್ ಎ ವರ್ಚುವಲ್ ಬೋರ್ಡ್. ಇದು ಬ್ಲ್ಯಾಕ್ ಬೋರ್ಡ್ ಕ್ಲಾಸ್ ರೂಮ್ ನಲ್ಲಿ ಹೇಗಿದೆ ಅಲ್ಲ ಅದೇ ರೀತಿ ಆನ್ಲೈನ್ ಪಾಠ ಮಾಡಲಿಕ್ಕೆ ಇದೊಂದು ಬ್ಲ್ಯಾಕ್ ಬೋರ್ಡ್. ಈಗ ಫಾರ್ಮುಲಾಸ್ ಅನ್ನ ಈಸಿಯಾಗಿ ಬರಿಬಹುದು ನಾವು. ಅರ್ಥಮೆಟಿಕ್ ಪ್ರೋಗ್ರೆಷನ್ ಬರೆದರೆ ಜನರಲ್ ಫಾರ್ಮ್ ಏನಿದೆ ಅದನ್ನ ಬರಿಬಹುದು ನಾವು. an = a + n - 1 × d ಅಂತಂದು. ಫಾರ್ಮುಲಾ ಫಾರ್
ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಟೆಕ್ಸನ್ನು ಆ್ಯಡ್ ಮಾಡ್ಬೋದು. ಈಗ ಸಿಲೆಕ್ಟ್ ಆಯಿತು. ಆಮೇಲೆ ಟೆಕ್ಸ್ಟ್ ಕಲರನ್ನು ಸಿಲೆಕ್ಟ್ ಮಾಡ್ಕೋಬೋದು ನಾವು. ನಾನು ಯೆಲ್ಲೋ ಕಲರ್ನ ಸಿಲೆಕ್ಟ್ ಮಾಡ್ಕೋತೀನಿ. ಈಗ ಕೀಬೋರ್ಡಿಂದ ಟೈಪ್ ಮಾಡ್ಬೋದು. ಸ್ಮೂತ್ ಡ್ರಾ ಡ್ರಾವಿಂಗ್ ಅಪ್ಲಿಕೇಶನ್. ಇಲ್ಲಿ ನೋಡ್ರಿ, ಎಲ್ಲಿದೆ, ಇದನ್ನು ಸೈಜ್ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಫಾಂಟ್ಸನ್ನು ಚೇಂಜ್ ಮಾಡ್ಕೋಬೋದು. ಈಗ ನಾನು ಬೋಲ್ಡ್ ಕಲರ್ ಮಾಡ್ಕೋತೀನಿ. ಆಮೇಲೆ 22 ಮಾಡಿಕೊಂಡು ಓಕೆ ಕೊಡ್ತೀನಿ. ಈಗ ಇದು ಆಯಿತು. ಈ ರೀತಿಯಾಗಿ ಟೆಕ್ಸ್ಟನ್ನು ಆ್ಯಡ್ ಮಾಡ್ಬೋದು. ಈಗ ಹಾಲಿಡೇಸಲ್ಲಿ ಪಾಠ ಮಾಡಲಿಕ್ಕೆ ಬಯಸುವವರು ಲ್ಯಾಪ್ಟಾಪು ಮತ್ತು ಪೆನ್ ಟ್ಯಾಬ್ ಸಹಾಯದಿಂದ ಈ ಸ್ಮೂತ್ ಡ್ರಾ ಅಪ್ಲಿಕೇಶನನ್ನು ಬಳಸ್ಕೊಂಡು ನಾವು ಸಾಕಷ್ಟು ಇಂಪ್ರೆಸಿವ್ ಆಗಿ ನಾವು ಪಾಠ ಮಾಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.